ರಸ್ತೆ ಬದಿ ಕ್ಯಾಬ್ಗೆ ಕಾಯ್ತಿದ್ದ ಯುವತಿ ಬಳಿ ರೇಟ್ ಕೇಳಿದ ಕಾಮುಕ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ದಂತೆ ಪರಾರಿ. ಸಿಲಿಕಾನ್ ಸಿಟಿಯಲ್ಲಿ ಪುಂಡ ಪೋಖರಿಗಳ ಅಟ್ಟಹಾಸ ಮಿತಿ ಮೀರಿದೆ. ರಾತ್ರಿ ಹೊತ್ತು ಮಹಿಳೆ ಹೊರಗೆ ಓಡಾಡಲು ಭಯ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೆಲಸಕ್ಕೆ ಹೋಗುವ ಮಹಿಳೆಯರು ಜೀವ ಕೈಲಿಡಿದು ಕಾಮುಕರ ಕಣ್ತಪ್ಪಿಸಿ ಆತಂಕದಲ್ಲೇ ಮನೆಗೆ ಹಿಂತಿರುಗುವಂತಾಗಿದೆ. ಈ ಆಘಾತಕಾರಿ ಘಟನೆಯಿಂದಾಗಿ ಬೆಂಗಳೂರಿನ ಪೊಲೀಸರ ಕ್ರಮ ಕೇವಲ ಹೇಳಿಕೆಯಲ್ಲೇ ಉಳಿಯಿತಾ ಎಂಬ ಪ್ರಶ್ನೆ ಎದ್ದಿದೆ. ಎಷ್ಟು ನಿನ್ನ ರೇಟ್? ಯುವತಿಗೆ ನಡು ರಸ್ತೆಯಲ್ಲಿ ಕಾಮುಕನ ಕಿರುಕುಳ. ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಮಹಿಳೆಯೊಬ್ಬರು ರಾತ್ರಿ ಕ್ಯಾಬ್ ಬುಕ್ ಮಾಡಿ ರಸ್ತೆ ಬದಿ ಕಾಯ್ತಾ ಇದ್ರು. ಈ ವೇಳೆ ಯುವತಿ ಬಳಿಗೆ ಬಂದಿರುವ ಕಾಮುಕ ವ್ಯಕ್ತಿಯೊಬ್ಬ ಎಷ್ಟು ನಿನ್ನ ರೇಟ್ ಎಂದು ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ಘಟನೆ ರಾಮಮೂರ್ತಿ ನಗರದಲ್ಲಿ ನಡೆದಿದೆ. ವ್ಯಕ್ತಿಯ ವರ್ತನೆಗೆ ಯುವತಿ ಆಘಾತಗೊಂಡಿದ್ದಾಳೆ. ವಿಡಿಯೋ ಕಾಣಿಸಿರುವಂತೆ ಸ್ಕೂಟಿ ಮೇಲೆ ಬಂದಿರುವ ವ್ಯಕ್ತಿ ಯುವತಿ ನಿಂತಿರುವ ಜಾಗಕ್ಕೆ ಬಂದು ನಿನ್ನ ರೇಟ್ ಎಷ್ಟು ಎಂದು ಕೇಳಿದ್ದಾನೆ. ಇದಕ್ಕೆ ಯುವತಿ ಆಘಾತ ಭಯದಲ್ಲೇ ಪೊಲೀಸರಿಗೆ ದೂರು ಕೊಡ್ತೇನೆ ಅಂದ್ರು ಹೆದರದ ಕಾಮುಕ ಮತ್ತೆ ಅದೇ ಅಸಭ್ಯವಾಗಿ ವರ್ತಿಸಿದ್ದಾನೆ. ಕೊನೆಗೆ ಯುವತಿ ಮೊಬೈಲ್ ತೆಗೆದು ವಿಡಿಯೋ ರೆಕಾರ್ಡ್ ಮಾಡಲು ಮುಂದಾದಾಗ ಸ್ಥಳದಿಂದ ಕಾಮುಕ ಕಾಲ್ಕಿತ್ತಿದ್ದಾನೆ. ಈ ಅಪಘಾತಕಾರಿ ಘಟನೆಯ ವಿಡಿಯೋ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿರುವ ಯುವತಿ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾಳೆ. ಸ್ಕೂಟರ್ನಲ್ಲಿ ಕಾಮುಕನೊಬ್ಬ ಅಸಭ್ಯವಾಗಿ ವರ್ತಿಸಿದ್ದಾನೆ. ದಯವಿಟ್ಟು ವಿಡಿಯೋ ಆಧರಿಸಿ ವ್ಯಕ್ತಿಯ ವಿರುದ್ಧ ಕ್ರಮ ಜರುಗಿಸಿ ಎಂದು ಮನವಿ ಮಾಡಿದ್ದಾಳೆ. ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ವಾ? ರಸ್ತೆಯಲ್ಲಿ ಮಹಿಳೆಯರು ಒಬ್ಬರೇ ನಿಂತರೆ ಆ ರೀತಿ ಅಸಭ್ಯವಾಗಿ ವರ್ತಿಸುವುದೇಕೆ? ಒಂದು ವೇಳೆ ನಿರ್ಜನ ಸ್ಥಳವಾದ್ರೆ ಮಹಿಳೆಯರ ಜೀವಕ್ಕೆ ಆದಷ್ಟು ಅಪಾಯಕಾರಿಯಾಗಬಹುದು ಎಂದು ಯೋಚಿಸಿ. ನಿಮಗೆ ಇಂಥ ಅನುಭವಗಳು ಆಗಿವೆಯೇ? ಕಾಮೆಂಟ್ ನಲ್ಲಿ ತಿಳಿಸಿ. 10,000. Yeah? For what? Where? Oh yeah. Should I give the police complaint? Why will you police complaint? Why the are you asking me? Who the I'm recording. I'm recording. I'm gonna post this.